ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ಏನೋ ಒಂದು ವಿಷಯ, ಹೊಸ ವಿಷಯ ನಾವು ಕಲಿತಾ ಇರಬೇಕು. ಹೊಸೊಬ್ಬರಿಗೆ ಧ್ಯಾನ ಹೇಳ್ತಾ ಇರಬೇಕು. ಈ ಇಂಗ್ ಯಾಂಗ್ ಚಾಲೆಂಜ್ ಅಲ್ಲಿ ಇರೋ ಪ್ರತಿಯೊಂದು ನಾವು ಫಾಲೋ ಮಾಡ್ತಾ ಇದ್ರೆ ಸಮಯವನ್ನು ನಾವು ವೇಸ್ಟ್ ಮಾಡಲ್ಲ. ಸಮಯನೇ ಇರಲ್ಲ ನಮಗೆ, ಅಷ್ಟು ಬ್ಯುಸಿ ಆಗ್ತೀವಿ ನಾವು. ಏನು ಮಾಡ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ರೆ ಎರಡು ಆಗುತ್ತೆ. ಒಂದು, ಯಾರೋ ಬರ್ತಾರೋ, ಈ ಯಾವ್ದೋ ವಿಷಯಗಳನ್ನ ಹೇಳ್ತಾ ಇರ್ತಾರೋ, ನಮ್ಮ ಮೈಂಡ್ ಒಳಗೆ ಇರೋ ಸಾಫ್ಟ್ವೇರ್ ಅನ್ನ ಕರಪ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಧಾನಕ್ಕೆ ನಾವು ಅವರ ಜೊತೆ ಸೇರಿ ಇವರು ತಪ್ಪು ಅವ್ರು ಕರೆಕ್ಟು ಅಂತ ನಾವು ಜಜ್ಮೆಂಟ್ಸ್ ಕೊಡೋಕೆ ಶುರು ಮಾಡ್ತೀವಿ. ಒಂದು ಸತ್ಯ ಏನು ಅಂದ್ರೆ, ನಾವು ಏನೇ ಮಾಡಿದ್ರು ಅದರಲ್ಲಿ ಫಾಲ್ಟ್ ಇದೆ ಅಂತ ಹೇಳೋರು ಯಾವಾಗ್ಲೂ ಇರ್ತಾರೆ. ಏನೇ ಮಾಡಿ, ನೀವು ಏನು ಮಾಡಿಲ್ಲ ಅಂದ್ರೂ ಮಾತಾಡ್ತಾರು, ಸ್ವಲ್ಪ ಮಾಡಿದ್ರು ಮಾತಾಡ್ತಾರು. ನೀವು ಹೆಚ್ಚು ಮಟ್ಟಕ್ಕೆ ಎಲ್ಲಾ ಪ್ರಚಾರ ಮಾಡಿ ಏನೋ ಅಲ್ಲಿನೂ ಮಾತಾಡ್ತಾ ಇರ್ತಾರೆ. ಅಂದ್ರೆ ಜೀವನದಲ್ಲಿ ಸತ್ಯ ಏನು ಅಂದ್ರೆ, ಅವ್ರು ಮಾತಾಡೋಕೆ ಹುಟ್ಟಿದಾರು. ಅವ್ರಿಗೆ ಮಾತಾಡಿದ್ರೇನೆ ಜೀರ್ಣ ಆಗುತ್ತೆ. ಬೇರೊಬ್ಬರನ್ನ ಬೆರಳು ತೋರಿಸಿ ತಪ್ಪು ಅಂತ ಹೇಳಿದ್ರೇನೆ ಅವ್ರ ಈಗೋ ಸ್ಯಾಟಿಸ್ಫೈ ಆಗುತ್ತೆ. ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಕುತ್ಕೊಳ್ತೀವ, ಇಲ್ಲ ಅಂದ್ರೆ ಅವ್ರ ಬಗ್ಗೆ ಅವ್ರು ಈ ತರ ಮಾತಾಡ್ದ ನಾವು ಚೇಂಜ್ ಆಗ್ಬೇಕು ಅಂತ ಅನ್ಕೊಂಡ್ ಕುತ್ಕೊಳ್ತೀವ. ಇಲ್ಲ ಅಂದ್ರೆ ಬ್ಯುಸಿಯಾಗಿ ನಮ್ ಕೆಲ್ಸ ನಾವು ಮಾಡ್ತಾ ಹೋಗ್ತೀರಾ. ಯಾರನ್ನು ಬಿಡಲ್ಲ ಜನ, ಏನೋ ಒಂದು ತಪ್ಪು ಹೇಳ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ನಾನ್ ಕರೆಕ್ಟು, ಪ್ರಪಂಚನೇ ರಾಂಗ್ ಅನ್ನೋ ಮೈಂಡ್ ಸೆಟ್ ತುಂಬಾ ಜನಕ್ಕೆ ಇದೆ. ನಾನೊಬ್ಬನೇ ಕರೆಕ್ಟು, ಪ್ರಪಂಚನೇ ರಾಂಗ್ ಅಂತ ಯಾರನ್ನು ಬಿಡಲ್ಲ. ಅಂತ ಜನ ಮಾತುಗಳು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು. ಒಬ್ಬ ವ್ಯಕ್ತಿ ಕೊಟೇಶನ್ ಮೊನ್ನೆ ಓದಿದ್ದೀನಿ, ಇಂಗ್ಲಿಷ್ ಅಲ್ಲಿ ಇದೆ. ಇಫ್ ಸಂಬಡೀಸ್ ವರ್ಡ್ಸ್ ಆರ್ ಅಫೆಕ್ಟಿಂಗ್ ಯು, ಇಫ್ ಸಂಬಡೀಸ್ ವರ್ಡ್ಸ್ ಆರ್ ಡಿಸ್ಟರ್ಬಿಂಗ್ ಯು, ದೆನ್ ಎವ್ರಿಥಿಂಗ್ ಕ್ಯಾನ್ ಡಿಸ್ಟರ್ಬ್ ಯು. ಯಾರಾದ್ರೂ ಕೆಲವೊಬ್ಬರ ಮಾತುಗಳು ನಿಮಗೆ ಬೇಜಾರು ಕೊಡ್ತಾ ಇದೆ ಅಂದ್ರೆ, ಯಾರಾದ್ರೂ ಕೆಲವೊಬ್ಬ ಚೇಷ್ಟೆಗಳು ನಿಮಗೆ ಬೇಜಾರು ಕೊಡ್ತಾ ಇದೆ ಅಂದ್ರೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಈಸಿ ಅಂತ ಹೇಳ್ತಾ ಇದ್ದಾರೆ, ತುಂಬಾ ಸುಲಭ ಅಂತ. ಯಾಕೆ ಅದು ನಮಗೆ ಡಿಸ್ಟರ್ಬೆನ್ಸ್ ಬರುತ್ತಂದ್ರೆ, ಪ್ರತಿಯೊಂದು ವಿಷಯಕ್ಕೂ ಎರಡಿದೆ, ಎರಡು ಭಾಗ. ಒಂದು ಲಾಜಿಕಲ್, ಒಂದು ಎಮೋಷನಲ್. ಭಾವನದಿಂದ ನೋಡೋದು, ಮನಸ್ಸಿಂದ ನೋಡೋದು. ಯಾರೇ ಏನಾದ್ರು ಮಾತಾಡಿದ್ರು ಲಾಜಿಕಲ್ ಆಗಿ ನೋಡಿ, ಅವ್ರ ಮಾತು ಕರೆಕ್ಟ್ ಇದೆಯಾ ಇಲ್ವಾ, ಅದರಲ್ಲಿ ಏನಾದ್ರು ನಾವು ಸರಿ ಮಾಡ್ಕೊಳ್ಳೋಕೆ ಇದೆಯಾ ಇಲ್ವಾ ನೋಡ್ಕೊಂಡು ಬಿಡ್ಬೇಕು. ಇವ್ರು ಹಿಂಗ್ ಮಾತಾಡಿದಾರೆ, ಅವ್ರ ಹಂಗ್ ಮಾತಾಡಿದಾರೆ, ಅವ್ರಿಗೆ ಮಾತಾಡೋಕೆ ಧೈರ್ಯ ಇದೆ, ತಪ್ಪಾಗಿದೆ, ಇದು ಅದು ಗಾನ್, ಕರಪ್ಷನ್ ಹೋಗಿದೆ. ಎಮೋಷನಲ್ ಆಗಿ ನೀವು ಏನೇ ತಗೊಂಡಿದ್ರು ಯಾರು ಗಾನ್. ಅವ್ರನ್ನ ನಾವು ಚೇಂಜ್ ಮಾಡೋಕ್ ಆಗುತ್ತಾ? ಹೋಗಿ ಈ ತರ ಮಾತಾಡಬಾರ್ದು ಇದೆಲ್ಲ ಹೇಳೋ ಹಾಗಲ್ಲ. ಯಾರಿಗೋಸ್ಕರ ಯಾರು ಚೇಂಜ್ ಆಗಲ್ಲ. ಅವ್ರ ಒಳಗೆ ಆತ್ಮದಿಂದ ಆ ಒಂದು ಅಜ್ಞಾನ ಹೋಗಿದ್ರೆ ಮಾತ್ರನೇ ಆ ಬಾಯಿ ಸರಿಯಾಗುತ್ತದೆ. ಡೈಲಿ ಯಾರೊಬ್ರು ಮಾತಾಡ್ತಾ ಇರ್ತಾರೆ ಫೋನ್ ನಲ್ಲಿ, ಸರ್ ಅವ್ರು ನಿಮ್ ಬಗ್ಗೆ ಇದು ಹೇಳಿದ್ದು, ನಮ್ಮ ಬಗ್ಗೆ ನನ್ಗೆ ಹೇಳ್ಬೇಡ ಅಂತ ಹೇಳ್ತೀನಿ. ನಿಮ್ಗೆ ಏನ್ ಬರುತ್ತೆ, ನನ್ಗೇನ್ ಬರುತ್ತೆ, ಏನು ಬರಲ್ಲ. ಯಾರ ಬಗ್ಗೆನೂ ನನ್ನ ಹತ್ರ ನೀವು ಹೇಳೇ ಬೇಡ, ವೇಸ್ಟ್. ಅದು ವೇಸ್ಟ್, ನಿಮ್ ಟೈಮು ವೇಸ್ಟ್, ನಿಮ್ ಎನರ್ಜಿ ವೇಸ್ಟ್. ಮತ್ತೆ ನನ್ ಸಾಫ್ಟ್ವೇರ್ ಕರೆಕ್ಟ್ ಮಾಡಬೇಡಿ, ಕರೆಕ್ಟ್ ಆಗುತ್ತೆ ನಮ್ಗೆ. ಯಾಕಂದ್ರೆ ಒಂದ್ಸತಿ ಒಳಗೆ ಹೋದ್ರೆ ಅದು ಬಿಡಲ್ಲ, ಒಳಗೆ ಹೋಗುತ್ತೆ. ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕದು. ಇವತ್ತು ಹೊಸದಾಗಿ ಏನ್ ಅನುಭವ ನಾನು ಆತ್ಮ ಕೊಟ್ಟಿದ್ದೀನಿ ಅನ್ನೋದು ನಾವು ನೋಡ್ಬೇಕು. ಇವತ್ತು ಹೊಸ ಅನುಭವ ಏನು, ಆತ್ಮಗೆ ನಾವು ಹೊಸ ಅನುಭವ ಕೊಡ್ಬೇಕು. ನಿನ್ನೆ ನಾನು 2 ಕೋರ್ಸ್ ಅಟೆಂಡ್ ಮಾಡಿದ್ದೀನಿ, 2 ಸೆಷನ್ಸ್ ಕೊಟ್ಟಿದ್ದೀನಿ, 4 ಸೆಷನ್ಸ್. ಒಂದು ದಿವಸದಲ್ಲಿ ಎಷ್ಟು ಪ್ರೊಡಕ್ಟಿವ್ ಆಗಿದೆ ಅಂತ ನನ್ಗೆ ಖುಷಿ ಆಗಿದೆ. ಎಷ್ಟೋ ಕೆಲಸಗಳಾಗಿದೆ. ಪ್ರತಿ ಕ್ಷಣನೂ ನಾವು ಉಪಯೋಗಿಸ್ಕೋಬೇಕು. ಪ್ರತಿ ಕ್ಷಣನೂ ನಾವು ಏನೋ ಒಂದು ಮಾಡ್ತಾ ಇರಬೇಕು. ಇವ್ರದ್ದು ಅವರದ್ದು ಏನು ಉಪಯೋಗ ನೋಡಿ. ನಾವು ಆತ್ಮ ಅಂತ ಹೇಳ್ತೀವಿ, ಆತ್ಮಗೆ ಏನ್ ಬೇಕೋ ಅದು ಮಾತ್ರ ಕೊಡ್ಬೇಕು, ಮನಸ್ಸಿಗೆ ಏನ್ ಬೇಕೋ ಅದು ಕೊಡಬೇಡ. ಇನ್ನು ಯಂಗ್ಸ್ಟರ್ಸ್ ಪೈಮಾ ಅವ್ರದ್ದು ಸೆಷನ್ ಇತ್ತು, ನೈಟ್ 8 to 9:30 ಹೇಳಿದೀನಿ. ಎಷ್ಟು ಕ್ಲಾರಿಟಿ ಬಂದಿದೆ ಮಕ್ಕಳಿಗೆ ಗೊತ್ತಾ, ಇನ್ಸ್ಪಿರೇಷನ್ ಬಂದಿದೆ. ಇದು ಕೆಲಸ ಅಂದ್ರೆ ಅದು ನಾವು ಮಾಡ್ತಾ ಹೋಗ್ಬೇಕು. ನಿನ್ನೆ ಒಂದು ಕಾನ್ಸೆಪ್ಟ್ ಹೇಳಿದ್ರಿ, ಸೋಲ್ಫುಲ್ ಸಾಟರ್ಡೆ. ನಾನು ಸಾಟರ್ಡೆ ಅಲ್ಲಿ ಇಂಗ್ಲಿಷ್ ಸೆಷನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಹೇಳಿದ್ವಿ, 3 fires ಅಂತ. 3 fires ಮ್ಯಾಟರ್ಸ್ ಅಂದ್ರೆ ಯಾವುದು ಮುಖ್ಯ? ಈ 3 ವಿಷಯ ಮುಖ್ಯ, ಈ 3 ಮುಖ್ಯ, ಬೇರೆ ಯಾವುದು ಇಲ್ಲ. ಅದರಲ್ಲಿ ಫಸ್ಟ್ ಏನು, ಆಸ್ಪಿರೇಷನ್. ಅಂದ್ರೆ ಈ ಮೆಟೀರಿಯಲಿಸಮ್ ಇಂದ ಸ್ಪಿರಿಚುವಲಿಸಮ್ಗೂ ಹೋಗ್ಬೇಕು ಅನ್ನೋ ಒಂದು ಆಲೋಚನೆ. ಸತ್ಯ ನನ್ಗೆ ಗೊತ್ತಾಗ್ಬೇಕು ಅನ್ನೋ ಒಂದು ಥಾಟ್ ಬರಬೇಕು. ಸತ್ಯ ಏನು ಅಂತ ಸತ್ಯ ಅನ್ವೇಷಣ ಅನ್ನೋದು ಶುರು ಆಗ್ಬೇಕು. ಈ ಸತ್ಯ ಅನ್ವೇಷಣ ಶುರು ಆಗ್ಬೇಕು ಅಂದ್ರೆ ಪ್ರತಿ ದಿವಸ ಏನ್ ಮಾಡ್ಬೇಕು ಅಂದ್ರೆ, ಧ್ಯಾನ ಮಾಡ್ಬೇಕು, ಸ್ಪಿರಿಚುವಲ್ ಪುಸ್ತಕ ಓದ್ಬೇಕು, ಮೌನವಾಗಿ ಇರ್ಬೇಕು. 4ನೇದು, ಒಳ್ಳೆ ಜನ ಜೊತೆ ಇರ್ಬೇಕು, ರೈಟ್ ಸ್ಪಿರಿಚುವಲ್ ನೆಟ್ವರ್ಕ್ ಅಲ್ಲಿ ಇರ್ಬೇಕು. ಅವಾಗ ಏನಾಗುತ್ತೆ, ಆ ಆಸ್ಪಿರೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಇದ್ರ ಜೊತೆ ಸೆಕೆಂಡ್ ಫೈರ್ ಏನು ಅಂದ್ರೆ ಸ್ಟ್ರೈವಿಂಗ್, ಅಂದ್ರೆ ನಿಮ್ಮ ಹಾರ್ಡ್ ವರ್ಕ್. ಇದು ಫ್ಯೂಯಲ್. 2ನೇ ಫೈರ್ ಏನಂದ್ರೆ ಸ್ಟ್ರೈವಿಂಗ್ ಅನ್ನೋದು ಪ್ರತಿ ದಿವಸ ಮಾಡಬೇಕು, ಅದು ಹ್ಯಾಬಿಟ್ ಆಗಿ ಕ್ರಿಯೇಟ್ ಆಗ್ಬೇಕು. ಗಾಸಿಪ್ಸ್ ಇರಬಾರದು. ನಮಗೆ ಏನ್ ಆಸ್ಪಿರೇಷನ್ ಇದೆಯೋ ಅದಕ್ಕೆ ಸಾಧನೆ ಅಂತ ಇದನ್ನ, ಅದು ಪ್ರತಿ ದಿವಸ ಇರಬೇಕು. ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡಬಾರ್ದು, ಯಾವ ವಿಷಯ ಅಲ್ಲಿನೂ ಪೋಸ್ಟ್ಪೋನ್ಮೆಂಟ್ ಇರಬಾರದು. ಇದು 2ನೇ ಫೈರ್. 3ನೇದು ಸ್ಯಾಕ್ರಿಫೈಸ್, ತ್ಯಾಗ.
ತ್ಯಾಗ ಅನ್ನೋದಕ್ಕೆ ಎಷ್ಟು ಒಳ್ಳೆ ಡೆಫಿನಿಷನ್ ನಿನ್ನೆ ನನಗೆ ಗೊತ್ತಾಗಿದೆ ಅಂತ. ತ್ಯಾಗ ಅಂದ ತಕ್ಷಣ ಏನೇನೋ ಬರುತ್ತೆ ಮೈಂಡ್ ಅಲ್ಲಿ, ಬಟ್ ತ್ಯಾಗ ಅಂದ್ರೆ ಏನು ಗೊತ್ತಾ? ಯಾವ ವಿಷಯಗಳು, ಯಾವ ವ್ಯಕ್ತಿಗಳು, ಯಾವ ಎನರ್ಜಿ ನಮ್ಮ ಜೀವನ ಗೋಲ್ಗೆ ಸಂಬಂಧ ಇಲ್ವೋ ಅದನ್ನ ಬಿಡೋದೇ ತ್ಯಾಗ. ನಮ್ಗೆ ಯಾವ್ದು ಇಷ್ಟನೋ ಅದು ಬಿಡೋದು ತ್ಯಾಗ ಅಲ್ಲ. ಯಾವ ಒಂದು ಪ್ರದೇಶ, ಯಾವ ಒಬ್ಬ ವ್ಯಕ್ತಿ, ಯಾವ ಒಂದು ಎನರ್ಜಿ ನಮ್ಮ ಗೋಲ್ಸ್ ಇಂದ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದೆಯೋ, ನಮ್ಮನ್ನ ದೈವತ್ವದಿಂದ ದೂರ ಮಾಡ್ತಾ ಇದೆಯೋ, ಅದನ್ನ ಬಿಡೋದು ತ್ಯಾಗ ಅಂತ. ವಾಟ್ ಅ ವಂಡರ್ಫುಲ್ ಪಾಯಿಂಟ್. ಇಬ್ರು ಮಾತಾಡಿದ್ರೆ ಈ ತರ ಇರಬೇಕು ಕಾನ್ವರ್ಸೇಷನು, ಅವ್ರಿಗೆ ಅವ್ರಿಂಗೆ ಇವ್ರಿಂಗೆ. ನೋ 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 ಕರಪ್ಷನ್. ಮೈಂಡ್ ಕರಪ್ಟ್ ಮಾಡಬೇಡಿ. ಒಂದು ಕಾನ್ಸೆಪ್ಟ್ ಅನ್ನ ಹೇಳಿ, ಒಂದು ಅನುಭವವನ್ನ ಶೇರ್ ಮಾಡಿ. ನೀವು ಕರಪ್ಟ್ ಆಗಿ ಮತ್ತೊಬ್ಬನ ಕರಪ್ಟ್ ಮಾಡಬೇಡಿ. ಯಾರು ಏನೇ ಮಾಡ್ಕೊಂಡು ಹೋಗಿದ್ರು ನಿಮ್ಗೇನು? ಅದನ್ನ ನೋಡೋಕೆ ನೀವಿದ್ದೀರಾ? ಅದನ್ನ ನೋಡೋಕೆ ಹುಟ್ಟಿದ್ರಾ? ಅದಾ ಬೇಕು ನಮ್ಮ ಆತ್ಮಕ್ಕೆ? ವರ್ಷ ಅನುಭವನ್ನ ಕೊಡಿ ನಿಮ್ಮ ಆತ್ಮಕ್ಕೆ. ಗಿವ್ ನ್ಯೂ ಎಕ್ಸ್ಪೀರಿಯನ್ಸಸ್ ಟು ಯರ್ ಸೋಲ್. When you share the knowledge and share the experiences, don't corrupt your mind and don't corrupt others' mind. ಆತರ ಯಾರ ಮಾಡಿದ್ರೆ ನಮಸ್ಕಾರ ಮೇಡ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡ್ಬಿಡಿ ಅವರನ್ನ. ನೀವು ಬೇಡ ನನ್ಗೆ, ಯಾಕಂದ್ರೆ ಕರೆಕ್ಟ್ ಮಾಡ್ತಾ ಇದ್ರಿ. ನಮ್ಮ ಫ್ರೆಂಡ್ ಒಬ್ಬ ಹುಡುಗ ಮೊನ್ನೆ ಫೋನ್ ಮಾಡಿದಾನೆ. ಸುಮಾರು ವರ್ಷ ಯಾವಾಗ್ಲೂ ಕಂಪ್ಲೇಂಟ್ಸ್, ಬಾಯಿಂದ ಕಂಪ್ಲೇಂಟ್, ಇವ್ರು ಸರಿ ಇಲ್ಲ, ಅವ್ರು ಸರಿ, ಇವನೊಬ್ಬನೇ ಕರೆಕ್ಟು ಪ್ರಪಂಚದಲ್ಲಿ, ಎಲ್ಲರೂ ತಪ್ಪು. ಮಾತಾಡ್ತಾ ಇವಾಗ ಲಿವರ್ ಡ್ಯಾಮೇಜ್ ಆಗಿದೆ, ಕಿಡ್ನಿ ಡ್ಯಾಮೇಜ್ ಆಗಿದೆ, ಶುಗರ್ ಏಟು ಕೊಟ್ಟಿದೆ, BP ಎಲ್ಲ ಆಗಿದೆ. ಇವಾಗ ಮಾತಾಡ್ತಾ ಫೋನ್ ಎತ್ತಿದ ತಕ್ಷಣ ಫಸ್ಟ್ ಹೇಳ್ತಾನು, ಯಾರ ಬಗ್ಗೆ ನನ್ನ ಹತ್ರ ಏನು ಹೇಳ್ಬೇಡ, ಯಾಕಂದ್ರೆ ಆಲ್ರೆಡಿ ನನ್ ಫುಲ್ ಡ್ಯಾಮೇಜ್ ಆಗಿದೆ, ಇವಾಗ ಅರ್ಥ ಆಗಿದೆ ಅಂತ. ನಾನು ಹೇಳಲ್ಲ ಅಂದ್ರೆ, ಇಲ್ಲ ನಾನು ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ, ಯಾರ ಬಗ್ಗೆನೂ ಹೇಳ್ಬೇಡ, ಬರೀ ಏನೋ ಸ್ಪಿರಿಚುವಾಲಿಟಿ ಇದ್ರೆ ಮಾತ್ರ ಹೇಳಿ. ಆರೋಗ್ಯ ಮಹಾಭಾಗ್ಯ ಹೋಯ್ತಲ್ವಾ, ಇವಾಗ ಬುದ್ಧಿ ಬಂದಿದೆ, ಇವಾಗ ರಿಯಲೈಸ್ ಆಗಿದ್ದಾರೆ. ನಾನು ಇವಾಗ್ಲೂ ಹೇಳ್ತೀನಿ, ದ ಓನ್ಲಿ ಪರ್ಸನ್ ಇನ್ ಮೈ ಲೈಫ್, ಓನ್ಲಿ ಒನ್ ಪರ್ಸನ್, ಪತ್ರಿಜಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ನಾನು ನೋಡಿಲ್ಲ. ಝೀರೋ ಕಂಪ್ಲೇಂಟ್ಸ್, ಝೀರೋ ಗಾಸಿಪ್ಸ್. ದಟ್ಸ್ ಅ ಹ್ಯಾಟ್ಸ್ ಆಫ್ ಟು ಹಿಮ್. ಅವರೊಬ್ಬರೇ ನನಗೆ ಇನ್ಸ್ಪಿರೇಷನ್. ಈ ವಿಷಯದಲ್ಲಿ ಬೇರೆ ಯಾರೂ ಇಲ್ಲ. ಯಾರೂ ಇಲ್ಲ. ಸ್ವಲ್ಪ 1 ನಿಮಿಷ ಸಿಕ್ಕರೆ ಸಾಕು, ಇದು ಸರಿ ಇಲ್ಲ, ಆ ಪ್ರಾಜೆಕ್ಟ್ ಸರಿ ಇಲ್ಲ, ಅಲ್ಲಿ ಜನ ಬಂದಿಲ್ಲ, ಅವ್ರ ಸ್ಟೇಜಲ್ಲಿ ಇದು ಮಾಡಿದ್ರು. ಏನಪ್ಪ ಇದೆಲ್ಲ ಕಲಿಯೋಗ? ನಾವು ಇಲ್ಲಿ ಬಂದಿರೋದು ಇದೆಲ್ಲ ನಮ್ಮ ಕಿಟ್ಟಿ ಪಾರ್ಟಿಯಲ್ಲಿ ಸಿಗಲ್ವಾ? ನಮ್ಮ ರಿಲೇಟಿವ್ಸ್ ಎಲ್ಲ ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಇದೆಲ್ಲ ಸಿಗಲ್ವಾ? ಈ ಮಾತುಗಳು ಸ್ಪಿರಿಚುವಾಲಿಟಿ ಒಳಗೇನೆ ಇದು ಬೇಕಾ? ಈ ಕಲ್ಚರ್ ಯಾವಾಗ ನಾವು ಚೇಂಜ್ ಮಾಡ್ಕೊಳ್ತೀವಿ? ನಾವು ಈ ಕಸ ಎಲ್ಲ ಅಲ್ಲಿ ಸಿಗುತ್ತಲ್ವಾ? ಚೆನ್ನಾಗಿ ಸಿಗುತ್ತಲ್ವಾ? ಗಂಟೆಗಟ್ಲೆ ಕೂತ್ಕೊಂಡು ಎಲ್ಲರ ಬಗ್ಗೆ ಮಾತಾಡೋದು ಖುಷಿ ಅಲ್ವಾ? ಅಲ್ಲೇ ಇರ್ಬೋದಲ್ವಾ? ಇಲ್ಲಿ ಸ್ಪಿರಿಚುವಾಲಿಟಿಗೆ ಬಂದ್ರೆ ಏನ್ ಬೇಕು? ಅದೇ ಹೇಳ್ತಾ ಇದ್ದೀನಿ. ಆಸ್ಪಿರೇಷನ್ ಏನು? ಮತ್ತೆ ಅನುಭವ ಬರ್ತಾ ಇಲ್ಲ ಸರ್, ಅವ್ರಿಗೆಲ್ಲ ಶಿವ ಕಾಣಿಸ್ತದೆ, ನಮ್ಗೆ ಕಾಣಿಸ್ತಾ ಇಲ್ಲ. ಹೆಂಗ್ ಕಾಣಿಸ್ತೆ? ಕಾಯಿಲೆಗಳು ಹೋಗ್ತಾ ಇಲ್ಲ, ಯಾವಾಗ ಹೋಗುತ್ತೆ? ಬಾಯೇ ಸರಿ ಮಾಡ್ಕೊಂಡಿಲ್ಲ. ಡು ನಾಟ್ ಸ್ಪೀಕ್ ನೆಗೆಟಿವ್ ಅಬೌಟ್ ಅದರ್ಸ್. ಬೇರೆ ಒಬ್ಬರ ವ್ಯಕ್ತಿಯನ್ನು, ಬೇರೆ ಒಬ್ಬ ಪ್ರಾಜೆಕ್ಟ್ ಅನ್ನು ಬೆರಲ್ ತೋರಿಸೋದು ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರಿಗೆ ಏನ್ ಸತ್ಯ ಗೊತ್ತೋ, ಅವ್ರ ನೆಟ್ವರ್ಕ್ ಅಲ್ಲಿ ಅವ್ನಿಗೆ ಏನ್ ಗೊತ್ತೋ ಅವ್ರು ಮಾಡ್ತಾ ಇದಾರೆ. ಅವರಿಂದ ಧ್ಯಾನ ಪ್ರಚಾರ ಆಗ್ತಾ ಇದೆ ಅಲ್ವಾ? ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ನೀವು ಮಾಡಿ, ಇಲ್ಲ ಅಂದ್ರೆ ಮಾಡಬೇಡ, ಮಾತಾಡಬೇಡ. ದಯವಿಟ್ಟು ಚೇಂಜ್ ಮಾಡ್ಕೊಳ್ಳೋಣ. ಗಿಲ್ಟ್ ಫೀಲಿಂಗ್ ಬೇಡ. ಇವತ್ತಿಂದ ಚೇಂಜ್ ಮಾಡ್ಕೊಳ್ಳಿ. ಯಾರನ್ನ ಮಾಡಿದ್ರೆ ನಮಸ್ಕಾರ ಮಾಡ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡ್ಬಿಡಿ ಅವ್ರನ್ನ. ಬೇಡ ಅಂತ ವ್ಯಕ್ತಿಯನ್ನು ನೀವು ರಿಮೂವ್ ಮಾಡಿದ್ರೇನೆ ಆರೋಗ್ಯ ಬಂದ್ಬಿಡುತ್ತೆ. ಆರೋಗ್ಯ ಕೆಟ್ಟೋಗುತ್ತೆ. ಬಿಕಾಸ್ ಎವ್ರಿ ಡಿಸೀಸ್ ಸೈಕೋಸೊಮ್ಯಾಟಿಕ್. ವೆನ್ ದ ಮೈಂಡ್ ಗೆಟ್ಸ್ ಅಫೆಕ್ಟೆಡ್, ದ ಬಾಡಿ ಗೆಟ್ಸ್ ಅಫೆಕ್ಟೆಡ್. ಮತ್ತೆ ಮೈಂಡ್, ನೀವೇ ಅಲ್ವಾ ಮೈಂಡ್ ಹೋಗಿ ಕೊಡ್ತಾ ಇದ್ರಿ ನಾಚಿಕೆ. ಅವ್ರು ಹೇಳ್ತಾ ಇದ್ದಾರೆ, ನೀವು ಕೇಳ್ತಾ ಇದ್ರಿ, ಏನಾಗುತ್ತೆ? ಡ್ಯಾಮೇಜ್ ಆಗುತ್ತೆ. ಈ ಒಂದು ವಿಷಯ ಮಾತ್ರ ಕೊನೆ ಶ್ವಾಸ ತನಕ ನೀವು ಫಾಲೋ ಮಾಡಲೇಬೇಕು. ದಿಸ್ ಇಸ್ ಲೈಫ್ ಟೈಮ್ ಪ್ರಾಕ್ಟೀಸ್. ಒಂದು 5 ನಿಮಿಷ ಚೆನ್ನಾಗಿದೆ, ಈ ತರ ಇರೋಣ, ನಾಳೆಯಿಂದ ಮತ್ತೆ ಶುರು ಮಾಡಬಾರ್ದು. ನಾನು ಪ್ರತಿ ನಿಮಿಷ ಅವೇರ್ನೆಸ್ ಆಗಿರ್ತೀನಿ. ಮಾತಾಡಿದ್ರೆ ಪಾಸಿಟಿವ್ ಆಗಿ ಮಾತಾಡಿಲ್ಲ ಅಂದ್ರೆ ಮೌನದಲ್ಲಿ ಇರಿ. ಅವಾಗ ನೋಡಿ ನಿಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್ ಎಷ್ಟು ಒಳ್ಳೇದಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲ ಸರ್ ನನ್ನ ಹತ್ರ ಆಗ್ತಾ ಇಲ್ಲ, ಕಂಪ್ಲೇಂಟ್ ಮಾಡ್ತೀನಿ, ಕಾಸಿಪ್ಸ್ ಮಾಡ್ತೀನಿ, ಖುಷಿ ಕೊಡುತ್ತದೆ ಸರ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗಿ, ಕಿಟ್ಟಿ ಪಾರ್ಟಿಯಲ್ಲಿ ಹೋಗಿ ಚೆನ್ನಾಗಿ ಮಾತಾಡ್ಕೊಳ್ಳಿ. ದಯವಿಟ್ಟು ಸ್ಪಿರಿಚುವಲ್ ಆರ್ಗನೈಸೇಷನ್ ಅಲ್ಲಿ ಬೇಡ. ಯಾರೇ ಬಂದು ಒಂದು ಮಾತು ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಪತ್ರಿಜಿ ಓಡಿತಾರೋ. ಯು ವೋಂಟ್ ಸಿ ಅ ಲೇಡಿ, ಆ ಜೆಂಟ್ಸ್, ಆ ಏಜ್ ಓಲ್ಡ್ ಪರ್ಸನ್, ಆ ಯಂಗ್ಸ್ಟರ್ ನೋಡಲ್ಲ. ಅವ್ರು ಹೊಡೆದಿದ್ರೆ ಆ ರೂಮೇ ಸೈಲೆಂಟ್ ಆಗುತ್ತೆ. 20 ವರ್ಷ ಅವ್ರ ಜೊತೆ ನಾನು ಒಂದು ಬಾಯಿಂದ ಒಂದು ನೆಗೆಟಿವ್ ಯಾರ ಬಗ್ಗೆ ನಾನು ಹೇಳೇ ಇಲ್ಲ. ದಟ್ಸ್ ಅ ಟ್ರ್ಯಾಕ್ ರೆಕಾರ್ಡ್ ನನಗೆ. ಅದು ಇವಾಗ ನನ್ಗೆ ಗೊತ್ತು. ಕೆಲವೊಬ್ಬ ಮಾಸ್ಟರ್ಸ್ ನಾನು ಅವಾಯ್ಡ್ ಮಾಡ್ತೀನಿ, ಕೆಲವೊಬ್ಬ ಮೀಟಿಂಗ್ಸ್ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಅಲ್ಲಿ ಹೋಗಿದ್ರೆ ಕಂಪ್ಲೇಂಟ್ಸೇ ಸಿಗುತ್ತೆ. ಕುಕ್ಕು ಕುಕ್ಕು ಕುಕ್ಕು. ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪ್ಯಾರೆಟ್ ಇದೆ, ಅದು ಕುಕ್ಕು ಕುಕ್ಕು ಅಂದ್ರೆ ಚೆನ್ನಾಗಿದೆ. ಬಟ್ ಜನ ಹತ್ರ ಹೋಗಿದ್ರೆ ಕುಕ್ಕು ಕುಕ್ಕು ಚೆನ್ನಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಸ್ವಲ್ಪ ಸ್ಟ್ರಾಂಗ್ ಮೆಸೇಜ್ ಇಲ್ಲ ಅಂತ ಹೇಳ್ತಾ ಇಲ್ಲ. ನೋವು ಬಂದಿರ್ಬೋದು ಕೆಲವೊಬ್ಬರಿಗೆ. ಐ ಆಮ್ ನಥಿಂಗ್ ಗ್ರೇಟ್, ಐ ಆಮ್ ಫಾಲೋಯಿಂಗ್ ಸಿಂಪಲ್ ಪ್ರಿನ್ಸಿಪಲ್ಸ್ ಅಷ್ಟೇ. ಈ ಪ್ರಿನ್ಸಿಪಲ್ಸ್ ಇಂದ ನಾಳೆ ನಾನು ಇರಲ್ಲ, ನೀವು ಇರಲ್ಲ, ಏನ್ ನಾವು ತಗೊಂಡು ಹೋಗ್ತಾ ಇದೀವಿ? ವಿ ಆರ್ ಟೆಂಪರರಿ ಇನ್ ದಿಸ್ ಬಾಡಿ. ಅದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈಗ 3 ಕಾನ್ಸೆಪ್ಟ್ಸ್ ಹೇಳಿದೀನಿ ಹೇಳಿ. ಸ್ಯಾಕ್ರಿಫೈಸ್ ಒಳ್ಳೆ ಕಾನ್ಸೆಪ್ಟ್ ಸಿಕ್ತಲ್ವಾ? ಲೀವಿಂಗ್ ಥಿಂಗ್ಸ್ ವಿಚ್ ಇಸ್ ಅನ್ನೆಸೆಸರಿ ಇಸ್ ಸ್ಯಾಕ್ರಿಫೈಸ್. ವಾ ವಾ ವಾ. ಆ ಒಂದು ಪಾಯಿಂಟ್ ಸಾಕು, ನಿನ್ನೆ ಎಲ್ಲ ನನಗೆ ಎಷ್ಟು ಖುಷಿ ಆಗಿದೆಯೋ.
ಮೊನ್ನೆ ನೈಟು ಒಂದು ಕನಸು ಬಿತ್ತು. ಆ ಕನಸಲ್ಲಿ ನಾನು ಸಿಂಗಪೂರಲ್ಲಿ ಫಸ್ಟ್ ಮಲೇಷ್ಯಾದಲ್ಲಿ ಇದ್ದೀನಿ. ಅಲ್ಲಿಂದ ನಾನು ಸಿಂಗಪೂರ್ ಹೋಗಿದ್ದೀನಿ. ಕನಸಲ್ಲಿ 1 ತಿಂಗಳು 28 ದಿವಸ ಎಕ್ಸಾಕ್ಟ್ಲಿ ನನ್ನ ಆಸ್ಟ್ರಲ್ ಬಾಡಿ ಕೋಮಾ ಹೋಗಿದೆ. 28 ದಿವಸ ಆದ್ಮೇಲೆ ನಾನು ಅಲ್ಲಿ ಅವೇರ್ನೆಸ್ಗೆ ಬಂದ್ರೆ ಅಲ್ಲಿ ಒಬ್ಬ ಮೇಡಮ್, ಸರ್ ಎಚ್ಚರಿಕೆ ಬಂತ ಸರ್, 28ನೇ ದಿವಸ ಸರ್ ಇದು, ಯು ಆರ್ ಬ್ಯಾಕ್ ಅಂತ ಹೇಳಿದ್ರು. ಬೆಳಗ್ಗೆ ಎದ್ದಿನ ತಕ್ಷಣ ಯೋಚನೆ ಮಾಡ್ತಾ ಇದ್ದೀನಿ, ಇಲ್ಲಿ ಕೋಮಾ ಓಕೆ, ಆಸ್ಟ್ರಲ್ ಬಾಡಿ ಕೋಮಾಕ್ ಹೋಗಿದ್ಯಾ 28 ದಿವಸ ಯಾಕೆ ಅಂತ ಯೋಚನೆ ಮಾಡಿದ್ರೆ 28 ದಿವಸ ಅನ್ನೋದು ಒಂದು ಮೂನ್ ಸೈಕಲ್. ಅಂದ್ರೆ ಮುಂದೆ ಬರೋ ಪ್ರಾಜೆಕ್ಟ್ಸ್, ಮುಂದೆ ಬರೋ ಕೆಲಸಗಳಿಗೆ ಆಸ್ಟ್ರಲ್ ಬಾಡಿ ಗಾಟ್ ರೀಸೆಟ್. ಓಕೆ, ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ. ಅಂದ್ರೆ ಸಮಾಧಿ ಸ್ಥಿತಿಗೆ ಹೋಗಿದೆ ಅದು. ನಾವು ಕೆಲಸಗಳ ಮೇಲೆ, ಪ್ರತಿಯೊಬ್ಬರಿಗೆ ಜ್ಞಾನ ಕೊಡೋದ ಮೇಲೆ ದೃಷ್ಟಿ ಇಡಬೇಕು. ನಾವು ಎಲ್ಲಿ ದೃಷ್ಟಿ ಇಡ್ತಾ ಇದೀವೋ ಅಲ್ಲಿ ಏನೋ ಒಂದು ಸೃಷ್ಟಿ ಆಗ್ತಾ ಇದೆ. ನೆಗೆಟಿವಿಟಿ ಮೇಲೆ ದೃಷ್ಟಿ ಇಟ್ಟರೆ ಅಲ್ಲಿ ನೆಗೆಟಿವಿಟಿ ಸೃಷ್ಟಿ ಆಗುತ್ತದೆ, ಮತ್ತೆ ನಿಮಗೇನೆ ಬರುತ್ತೆ. ಇದು ಬಾಣ ತರ, ಒಂದು ಬಿಟ್ರೆ ಮತ್ತೆ ವಾಪಸ್ ಬರುತ್ತೆ. ನಿನ್ನೆ ಯಂಗ್ಸ್ಟರ್ಸ್ ಕೇಳಿದ್ರು, ಸರ್ ಈ ಜನರೇಷನ್ ಅಲ್ಲಿ ನಾವು ಕೃಷ್ಣ ತರ ಇರ್ಬೇಕಾ, ರಾಮ ತರ ಇರ್ಬೇಕಾ? ನಾನು ಹೇಳಿದೀನಿ, ಕಣ್ಣು ಓಪನ್ ಮಾಡಿದ್ರೆ ಅರ್ಜುನ ತರ ಇರಿ, ಕಣ್ಣು ಮುಚ್ಚಿದ್ರೆ ಕೃಷ್ಣ ತರ ಇರಿ, ಒಂದು ಕೆಲಸ ಮಾಡ್ತಾ ಇದ್ರೆ ರಾಮ ತರ ಇರಿ. ವಿ ಆರ್ ವೇರ್ ಲರ್ನ್ ಫ್ರಮ್ ಎವ್ರಿಬಡಿ. ಯಾರು ಒಬ್ಬರನ್ನೇ ಚೂಸ್ ಮಾಡೋದು ಯಾಕೆ? ಲರ್ನ್ ಫ್ರಮ್ ಎವ್ರಿ ಬುಕ್, ಲರ್ನ್ ಫ್ರಮ್ ಎವ್ರಿ ಪರ್ಸನ್. ಥ್ಯಾಂಕ್ ಯು ವೆರಿ ಮಚ್.